ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ವಾಟರ್ ಮಿಲನ್ನ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋಣ ಅಂತ ಮಕ್ಕಳು ಎಲ್ಲ ಕೇಳ್ತಿದ್ರು. ಸೊ ಮನೆಯಲ್ಲಿ ಒಂದು ದೊಡ್ಡದೊಂದು ವಾಟರ್ ಮಿಲನ್ ತಂದಿದ್ರು. ಸ್ವಲ್ಪ ತಿಂದು ಎಲ್ಲ ಮಿಕ್ಕಿತ್ತು ವಾಟರ್ ಮಿಲನ್ನು. ಸೊ ಹಂಗಾಗಿ ಇನ್ನೇನು ಮಾಡೋದು, ಅದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ, ಅಷ್ಟು ತಿನ್ನೋಕ್ಕಾಗೋದಿಲ್ಲ 5 kg 6 kg ಅಂದ್ಬಿಟ್ಟು ನಾನೀಗ ಸ್ವಲ್ಪ ಕಟ್ ಮಾಡಿ ಅರ್ಧ ತೊಗೋತಾ ಇದ್ದೀನಿ. ಈಗ ಇದನ್ನು ನಾವು ಸ್ವಲ್ಪ ಸಣ್ಣ ಪೀಸಾಗಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಯಾವಾಗಲೂ ಒಂದೇ ಥರ ಐಸ್ ಕ್ರೀಮ್ ಕೊಡೋ ಬದಲು ಈ ಥರ ಫ್ರೂಟ್ಸಲ್ಲಿ ಮತ್ತು ಇದೆಲ್ಲ ಬರುತ್ತಲ್ಲ, ಕ್ಯಾರೆಟು ಬೀಟ್ರೂಟಲ್ಲಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಕಲರ್ಫುಲ್ಲಾಗಿ ಇರುತ್ತೆ. ಈಗೆಲ್ಲ ಸಣ್ಣ ಪೀಸಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಾನು ನೈಟೇ ಮಾಡಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಬೆಳಿಗ್ಗೆ ಹೊತ್ತಾದರೆ ಮಕ್ಕಳು ಸುಮ್ಮನಿರಲ್ಲ. ಅಮ್ಮ ತೆಗೆದು ನೋಡು, ನಮಗೆ ಕೊಡಮ್ಮ ಐಸ್ ಕ್ರೀಮ್ ಅಂತ ಕೇಳ್ತಾ ಇರ್ತಾರೆ. ಅದೇ ನೈಟ್ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನಕ್ಕೆ ಕರೆಕ್ಟಾಗಿರುತ್ತೆ ತಿನ್ನಲಿಕ್ಕೆ. ಬೆಳಿಗ್ಗೆನೂ ಐಸ್ ಕ್ರೀಮ್ ಕೊಡೋಕ್ಕಾಗೋದಿಲ್ಲಲ್ಲ, ಕೋಲ್ಡ್ ಇರುತ್ತೆ. ಸೊ ಹಂಗಾಗಿ ನಾನು ರಾತ್ರಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನೀಗ ಸಣ್ಣ ಕಪ್ಪಲ್ಲಿ 1/4 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೋದು. ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಶುಗರ್ ತೊಗೊಳ್ಬೇಕು, ಕಡಿಮೆ ಮಾಡೋಂಗಿದ್ರೆ ಶುಗರ್ ಜಾಸ್ತಿ ಬೇಕಾಗೋದಿಲ್ಲ. ಈಗ ಇದನ್ನೆಲ್ಲ ಸೋಸ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡ್ರೆ ನಾವು ನೀರೇನೋ ಹಾಕೋದು ಬೇಕಾಗಲ್ಲ, ಯಾಕಂದರೆ ವಾಟರ್ ಮಿಲನ್ನಲ್ಲೇ ನೀರು ತುಂಬ ಇರುತ್ತೆ. ಅದು ಲಿಕ್ವಿಡ್ ಎಲ್ಲ ಕೆಳಗಡೆ ಬಂದು ಬೀಜ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಈಗ ಎಲ್ಲ ಸೋಸಿದ್ದು ಆಯಿತು. ನಿಮಗೆ ಐಸ್ ಕ್ರೀಮ್ ಮಾಡೋ ಇದಿರುತ್ತಲ್ಲ, ಅಂಗಡಿಗೆಲ್ಲ ಸಿಗುತ್ತೆ ಐಸ್ ಕ್ರೀಮ್ ಪ್ಯಾಡೆ. ಅದು ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಗ್ಲಾಸ್ ಸಮೇತ ಮಾಡ್ಕೋಬೋದು. ಗ್ಲಾಸಲ್ಲಿ ಹಾಕಿ ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಂಡ್ರೂ ಕೂಡ ನಿಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಐಸ್ ಕ್ರೀಮು ಇದು ತೊಗೊಂಡು ಬರ್ತೇನೆ. ಐಸ್ ಕ್ರೀಮ್ ಪ್ಯಾಡ್ಗೆ ಈಗ ನಾವೆಲ್ಲನೂ ಲಿಕ್ವಿಡ್ನ ಒಂದೊಂಚೂರೇ ಹಾಕಿ ಮತ್ತು ಅದಕ್ಕೆ ಕಡ್ಡಿನ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ನಮ್ಮ ಮಕ್ಕಳಂತೂ ಏನಾದರೂ ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾರೆ. ಆದರೂ ನೈಟ್ ಅವ್ನು ಮಲ್ಕೊಂಡಾಗ ಮಾಡೋಣ ಅಂದರೆ ಆವಾಗನೂ ಎದ್ದು ಬಂದುಬಿಟ್ಟ.